ಮಹಾರಾಷ್ಟ್ರದ ಪ್ರಭಾವಿ ನಾಯಕನ ಯುಗಾಂತ್ಯ ಆಗಿದೆ. ಮಹಾರಾಷ್ಟ್ರದ ಡಿ.ಸಿ.ಎಂ ಅಜಿತ್ ಪವಾರ್ ಇನ್ನಿಲ್ಲ. ನೋಡಿ, ಬೆಳಗ್ಗೆ ಬರಸಿಡಿಲು ಬಿಡದಂಗೆ ಬಡಿತೀವಿ ಸುದ್ದಿ. ಯಾರೂ ಕೂಡ ಭಾವಿಸಿರಲಿಲ್ಲ. ಘನಘೋರ ದುರಂತದಲ್ಲಿ ಮಹಾರಾಷ್ಟ್ರದ ಡಿ.ಸಿ.ಎಂ ನಿಧನರಾಗಿದ್ದಾರೆ. ಬಾರಾಮತಿಯಲ್ಲಿ ವಿಮಾನ ದುರಂತ ಆಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ನಾಳಿನ ಅಂತ್ಯ ಸಂಸ್ಕಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. ವಿದ್ಯಾಪ್ರತಿಷ್ಠಾನ ಮೈದಾನದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ದೇಹ ಛಿದ್ರಾಗ್ಬಿಟ್ಟಿತ್ತು. ಬಹುತೇಕ ಸುಟ್ಟು ಕರಕಲಾಗಿದೆ ಅಜಿತ್ ಪವಾರ್ ಅವರ ಮೃತದೇಹ. ಅವರ ಕೈಯಲ್ಲಿದ್ದಂಥ ವಾಚನ್ನು ನೋಡಿ ಅವರ ಮೃತದೇಹವನ್ನು ಗುರುತು ಹಿಡಿಯಲಾಗಿದೆ. ಚುನಾವಣಾ ಪ್ರಚಾರಕ್ಕೆ ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ಘೋರ ದುರಂತ ನಡೆದುಬಿಟ್ಟಿದೆ. ಅಂದರೆ ಜಿಲ್ಲಾ ಪರಿಷತ್ನ ಚುನಾವಣೆಗೋಸ್ಕರ ಅವರು ಹೋಗ್ತಾ ಇದ್ದರು. ಆ ಟೈಮ್ನಲ್ಲಿ 6 ಜನ ದುರಂತ ಅಂತ್ಯ ಕಂಡಿದ್ದಾರೆ. ನೋಡಿ, ಆ ಪೈಲಟ್ ಇದ್ರಲ್ವ, ಅವರು ಕೂಡ ನಿನ್ನೆ ಮೊನ್ನೆ ಬಂದಂಥವ್ರಲ್ಲ, ಪಳಗಿದಂಥ ಪೈಲಟ್ಗಳಾಗಿದ್ದರು ಅವರು. 8:46ಕ್ಕೆ ಸಂಭವಿಸಿದೆ ವಿಮಾನ ದುರಂತ. CCTVಯಲ್ಲಿ ಕೂಡ ಸರಿಯಾಗಿದೆ. ಭಯಾನಕವಾದಂಥ ದೃಶ್ಯ ವಿತ್ ಟೈಮ್ ಕೂಡ ಇದೆ ಅಲ್ಲಿ. ನೋಡಿ, ಅದೇನಾದರೂ ಆ ಕಡೆ ಹೋಗೋದೇ ಈ ಕಡೆ ರೋಡ್ಗೆ ಏನಾದರೂ ಬಂದಿದ್ದರೆ ಇನ್ನೂ ದೊಡ್ಡ ಅನಾಹುತ ಆಗುವಂತಹ ಸಾಧ್ಯತೆಗಳಿತ್ತು. ಅಜಿತ್ ಪವಾರ್ ಅವರು 1999 ಮೊದಲು MP ಆಗ್ತಾರೆ. ಅದಾದಮೇಲೆ 4 ತಿಂಗಳಿಗೆ ರಾಜೀನಾಮೆ ಕೊಡ್ತಾರೆ. ಅವ್ರ ಚಿಕ್ಕಪ್ಪ ಶರದ್ ಪವಾರ್ ಅವ್ರಿಗೆ ಬಿಟ್ಕೊಡ್ತಾರೆ. ಅದಾದಮೇಲೆ ಹಿಂತಿರುಗಿ ನೋಡಿದ್ದೇ ಇಲ್ಲ. 6 ಬಾರಿ MLA ಆಗಿ ಆಯ್ಕೆ ಆದಂಥವರು. ಇದೇ ಬಾರಾಮತಿಯಿಂದ ಕ್ಷೇತ್ರದಿಂದ ಹಣಕಾಸು ಸಚಿವರಾಗಿ, ಜೊತೆಗೆ 6 ಬಾರಿ DCM ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ದುರ್ಮರಣ ಹೊಂದಿದ್ದಾರೆ. 2 ಇಂಜಿನ್ ಹೊಂದಿತ್ತು ಈ ಸಣ್ಣ ವಿಮಾನ ಲಿಯರ್ ಜೆಟ್ 45. ನೋಡಿ, ಸಣ್ಣದಿದು. 8ರಿಂದ 9 ಜನ ಹೋಗ್ಬೋದು ಇದರಲ್ಲಿ. ನಮ್ಮ ಕರ್ನಾಟಕದಲ್ಲೂ ಕೂಡ ಕೆಲವರು ಪ್ರೈವೇಟ್ ಜೆಟ್ಟನ್ನು ಇಟ್ಕೊಂಡಿದ್ದಾರೆ, ಹೆಲಿಕಾಪ್ಟರ್ ಇಟ್ಕೊಂಡಿದ್ದಾರೆ. ಭಾಳ ಕೇರ್ಫುಲ್ ಆಗಿರಬೇಕು. ಇದು ಒಳ್ಳೆ ಕ್ವಾಲಿಟಿ ಅಂತ ಹೇಳ್ತಿದ್ರು. ಬಟ್ ಇತ್ತೀಚೆಗೆ ನಾವು ನೋಡಿದಾಗ 2023 ಕೂಡ ಹಿಂಗೆ ಆಗಿತ್ತು. 16 ವರ್ಷಗಳ ಹಳೆಯ ವಿಮಾನ ಇದು. ಅಮೆರಿಕಾದ ಬೊಂಬಾರ್ಡಿಯರ್ ಕಂಪನಿ ಅಭಿವೃದ್ಧಿಪಡಿಸಿತ್ತು ಈ ವಿಮಾನವನ್ನು. VSR ಏವಿಯೇಷನ್ ಎಂಬ ಕಂಪನಿ ಈ ಜೆಟ್ಟನ್ನು ಸಿದ್ಧಪಡಿಸಿತ್ತು, ಅಂದರೆ ನಿರ್ವಹಣೆ ಮಾಡ್ತಾ ಇತ್ತು. ಸುಮಾರು 9 ಪ್ರಯಾಣಿಕರು ಹೋಗ್ಬೋದು. ಬೆಳಗ್ಗೆ 8:42ಕ್ಕೆ ಮೊದಲ ಬಾರಿ ಲ್ಯಾಂಡಿಂಗ್ಗೆ ಸಂಪರ್ಕಿಸಲಾಯಿತು. ಬಹಳ ಪ್ರಯತ್ನ ಪಟ್ಟಿದ್ದಾರೆ ಪಾಪ, ಇಲ್ಲ ಅಂತ ಹೇಳಲ್ಲ, ಪೈಲಟು ಮತ್ತು ಕೋ ಪೈಲಟು. ಬಳಿಕ 8:45ಕ್ಕೆ 2ನೇ ಬಾರಿ ಲ್ಯಾಂಡಿಂಗ್ಗೆ ಸಂಪರ್ಕ ಮಾಡ್ತಾರೆ. ಇದಾದ ಕೆಲವೇ ಕ್ಷಣಗಳಲ್ಲಿ ಬಾರಾಮತಿಯಲ್ಲಿ ವಿಮಾನ ಪತನ ಆಗುತ್ತೆ. ಅವರು ಮೇಡೆ ಅದು ಲಾಸ್ಟ್ ಕಾಲ್, ಅದು ಫೈನಲ್ ಕಾಲ್. ಸಹಜವಾಗಿ ಯಾರೇ ಪೈಲಟ್ ಆದರೂ ಕೂಡ ಅದನ್ನು ಕೊಡ್ತಾರೆ. ATC ಅವ್ರಿಗೆ ಹೋಗಿರುತ್ತೆ ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ ಪಿಪ್ಕಾರ್ಟಲ್ಲಿ. ಅಲ್ಲೇನೇನು ಅವ್ರ ಸಂಭಾಷಣೆ ಕೊನೆ ಕ್ಷಣದಲ್ಲಿ ಮಾಡಿದ್ದಾರೆ ಅಂಥೇಳಿ. ಫಸ್ಟು ಅವರು ಪ್ರಯತ್ನ ಪಟ್ಟಿದ್ದಾರೆ, ಲ್ಯಾಂಡ್ ಆಗಿಲ್ಲ ಅವ್ರಿಗೆ. 1 ರೌಂಡ್ ಹಾಕೊಂಡು ಬಂದಿದ್ದಾರೆ. ಆಮೇಲೆ ಇನ್ನೇನು 30 ಸೆಕೆಂಡ್ ಲ್ಯಾಂಡ್ ಆಗಬೇಕಾಗಿತ್ತು. ಆಗಲೂ ಕೂಡ ಕೆಲ ಲೋಪದೋಷಗಳು ಉಂಟಾಗಿ, ಆಮೇಲೆ ಗಾಳಿ ಏನೋ ಭಾಳ ರಭಸವಾಗಿ ಬೀಸ್ತಾ ಇತ್ತಂತೆ. ಅಂದರೆ ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಆ ಕಡೆ ಈ ಕಡೆ ಅಡ್ಡಾದಿಡ್ಡಿ ಆಗಿ ಬಿತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಲ್ಲಿ ಫ್ಯೂಯಲ್ ಏನಿದೆ, ಅದು ಏನು ಇಂಧನ ತುಂಬಿಕೊಂಡಿರ್ತಾರೆ, ಅದು ಕೂಡ ಕಂಪ್ಲೀಟಾಗಿ ಹೀಟ್ ಆಗಿರುತ್ತೆ. ಇಂಜಿನ್ ಕೂಡ ಬಹುತೇಕವಾಗಿ ಎಲ್ಲ ವಿಮಾನಗಳು ಕ್ರ್ಯಾಶ್ ಆದರೆ ಅವು ಸುಟ್ಟು ಭಸ್ಮ ಆಗಿಬಿಡ್ತವೆ. ಇದು ಕೂಡ ಅದೇ ಮಾದರಿಯಲ್ಲಿ ಆಗಿರೋದು. ಬಟ್ ಯಾಕೆ ಇವರು ಹೆಲಿಕಾಪ್ಟರ್ನ ಯೂಸ್ ಮಾಡಲಿಲ್ಲ? ನೋಡಿ, ಬಾರಾಮತಿ ಇದೆಯಲ್ವಾ, ಮುಂಬೈನಿಂದ ಬರೀ 150 ಕಿಲೋಮೀಟ್ರ್ ಇದೆ ಅಂತೆ. ಹೆಲಿಕಾಪ್ಟರ್ಲ್ಲಿ ಹೋಗ್ಬೋದಾಗಿತ್ತು. ಆದರೆ ಯಾಕೆ ಈ ಒಂದು ಪ್ರೈವೇಟ್ ಜೆಟ್ಟನ್ನು ಬಳಸಿದ್ರು ಅನ್ನುವಂಥ ಚರ್ಚೆಗಳು ನಡೀತಾ ಇದೆ.